ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಸ್ವಲ್ಪ ಲೇಟ್ ಆಗೈತೆ ನೀರು ಹಾಕೋದಂಥೇಳಿ ಅವರ ಹಾಕಕ್ಕೆ ಹೋಗಿದ್ದಾರು. ಯಾಕಂದ್ರೆ ನಾ ಅಡುಗೆ ಮಾಡೋದಿರ್ತಾನು ಟೈಮ್ ಆಗ್ತೈತಿ ಅವ್ರಿಗೆ. ಅದಕ್ಕೆ ಅವ್ರು ಏನಂದಾರು ಅವರ ಹಾಕತ್ತಾರು. ಸೇಮ್ ಡೈಲಿ ರೂಟೀನನ್ನು ನಮ್ಮದು. ಅವ್ರ ಡ್ಯೂಟಿಗೆ ಹೋಗೋದ, ನಾವು ಅಡುಗೆ ಮಾಡೋದು. ಪಲ್ಯಕ್ಕೆ ಸ್ವಲ್ಪ ಹುರಿ ಹಾಕಿಟ್ಕೋದನು, ಮೆಣಸಿನ್ಕಾಯಿ ಒಂದು ಪಲ್ಯ ಮಾಡಬೇಕು. ಅನ್ನ ಆಗೈತಿ, ಇನ್ನು ರೊಟ್ಟಿ ಮಾಡಿ ಅವ್ರಿಗೆ ಡಬ್ಬಿಗೆ ಹಾಕಬೇಕು. ನಾನು ನಾಷ್ಟ ಇಲ್ಲ, ಸ್ವಲ್ಪ ಚಹಾ ಅಷ್ಟು ಕೊಡ್ದೆ. ಉಳ್ಳಾಗಡ್ಡಿ 2 ಹೆಂಚು. ಯಾಕೆ ಒಂದು ನಾಷ್ಟಕ್ಕೆ ಒಂದು ಪಲ್ಯ. ಯಾವಾಗ ನೀ ನಾಷ್ಟ ಯಾವಾಗ ನೀ ಮಾಡಾಕಿ? ನೀವು ಉಳ್ಳಾಗಡ್ಡಿ ಅಟ್ಟ ಹೆಂಚು. ಬೆಳಿಗ್ಗೆ ಎದ್ರೆ ಸಾಕು, ಬರೀ ನಾನು ಮಾಡೋದ ಅಡಿಗೆ ಕಟ್ ಮಾಡಿ ಅವ ಎಲ್ಲ ಸುಳ್ಳು ಹೇಳ್ತಾರೆ. ಎಲ್ಲರೂ ಹಿಂಗಾಗೆ ವಿಡಿಯೋದಾಗ ನೋಡಿ ನಾನು ಕೇಳ್ತಾರೆ, ಕುಮಾರ್ ಎಲ್ಲ ಮಾಡ್ತಾನೆ, ನಾನು ಮಾಡ್ತೇನೆ ಕರೆ. ನನ್ನ ಪರಿಶ್ರಮ ಏನೂ ಕಾಣತ್ತಿಲ್ಲ. ವಿಡಿಯೋ ಮಾಡಿ ತೋರಿಸ್ತೀನಿ, ಪರಿಶ್ರಮ ಕಾಣ್ತಿ ಅಡುಗೆ ಮಾಡೋದು. ನಾನು ಹೆಂಡತಿನೂ ಫಸ್ಟ್ ಟೈಮ್ ಅಡುಗೆ ಮಾಡ್ತಾಳಂತ ಪಲ್ಯ, ಅದಕ್ಕೆ ಹಾಕಿದ್ದು ವಿಡಿಯೋ ಮಾಡಿ ಯೂಟ್ಯೂಬ್ದಾಗ ಹಾಕತ್ತನು. ಇವತ್ತು ಫಸ್ಟ್ ಟೈಮ್ ಅಂತ ಏನಿಲ್ಲ, ನಾನು ಯಾವಾಗಲೂ ಮಾಡೇ ಇರ್ತೇನೆ. ಹಂಗೇನಿಲ್ಲ, ಅದು ರೊಟ್ಟಿ ಅಲ್ಲ, ನೀ ಪಲ್ಯ ಇದೆ ಫಸ್ಟ್ ಟೈಮ್ ಮಾಡತ್ತಿಲ್ಲ ಅದಕ್ಕೆ. ಯಾವಾಗೂ ನಾವು ಪಲ್ಯ ಮಾಡಿ ತಿಂದೇ ಇಲ್ಲ ಅಂಬಲ್ಲ. ಡೈಲಿ ನಾನೇ ಪಲ್ಯ ಮಾಡ್ತಾನು. ಸುಮ್ಮ ಅವ್ರು ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಒಗ್ಗರಣೆ ಹಾಕ್ತಾರೆ, ಅದಷ್ಟೇ ಕ್ಯಾಮ್ರಾದಾಗ ಕಾಣ್ತೈತಿ. ಅದು ಬಿಟ್ರೆ ಫುಲ್ ಪಲ್ಯ ಎಲ್ಲ ನಾನೇ ಮಾಡಿರ್ತೇನೆ. ಇವತ್ತು ದೊಡ್ಡ ಹೇಳಕ್ಕೆ ಬಂದ್ರೆ ಮತ್ತು ವಾಪಸ್ ರಿಟರ್ನ್ ಅವ್ರ ಕೆಲ್ಸಕ್ಕೆ ಅವ್ರ ಹತ್ತಿರು. ನಾಷ್ಟ ಅವರ ಮಾಡಾಕತ್ರು. ಯಾಕಂದ್ರೆ ನಾನು ಸ್ವಲ್ಪ ಪಲ್ಯ ಒಗ್ಗರಣೆ ಹಾಕಿನಿ, ಇದನ್ನ ರೊಟ್ಟಿ ಮಾಡ್ಬೇಕು ನಾನು. ಅದಕ್ಕಾಗಿ ಅವ್ರ ನಾ ಮಾಡ್ತಾನು, ನೀವು ಸ್ವಲ್ಪ ಕುತ್ಕೊಂಡು ಆಮೇಲೆ ಪಟ್ನ ರೊಟ್ಟಿ ಮಾಡೋಕ್ಕೆ ಅಂದರು. ಅದಕ್ಕಾಗಿ ಅವರ ನಾಷ್ಟ ಮಾಡಾಕತ್ರು. ಫೈನಲಿ ಅವರ ನಾಷ್ಟ ರೆಡಿ ಮಾಡಿದರು ಅವರ ಪಾಪ. ಮತ್ತು ವಾಪಸ ಡೈಲಿ ಹಿಂಗೆ ಆಗ್ತೈತಿ. ಅವ್ರನ್ನ ಸ್ವಲ್ಪ ಮಾಡ್ತಾರೋ, ನಾನು ಸ್ವಲ್ಪ ಮಾಡ್ತಾನು. ಯಾಕಂದ್ರೆ ಹೆಲ್ಪ್ ಮಾಡ್ತಾರೆ ಅವರ. ಲಾಸ್ಟಿಗೆ ನಾಷ್ಟ ರೆಡಿ ಮಾಡ್ರು. ಈಗ ನಾಷ್ಟ ಮಾಡಾಕತ್ತಾವು. ನಾ ಈಗ ಬನ್ನಿ ಬೆಳವಂಕ ಡೈಲಿದಾಗ ಐತಿ. ಅಲ್ಲಿಂದ ಓಡೋಡಿ ಬರೋದ ಬಸ್ ಮಿಸ್ ಆಕೈತಿ ಅಲ್ಲಿಂದ. ಮತ್ತು ಅಲ್ಲಿಂದ ಇವ್ರ ಬರೋಕೆ ಇಲ್ಲಿ ನಂಗೆ ಟೈಮ್ ಕರೆಕ್ಟ್ ಇದನ್ನ ಆಗೋದು. ಅದು ಒಟ್ಟು ಅಡ್ಜಸ್ಟ್ ಆಗೋದು ನನಗೆ. ಈಗ ಅಲ್ಲಿ 8:15 ಅನ್ನೋಕೆ ಮನೆ ಬಿಡೋದ, ಅಲ್ಲಿ ಬಸ್ ದಾಳಿದೆ ಅಂತ ಅಂಜಿಕೆ. ಇಲ್ಲಿ ಇವ್ರು ಬರೋಕೆ ಇಲ್ಲಿ 9:30 ಆಗಿ ಹೋಗಿರ್ತೈತಿ. ಇಲ್ಲಿ ಲೇಟ ಡೈಲಿ ಹಿಂಗಾಗೈತಿ. ನಂಗೊಂದು ಕರೆಕ್ಟ್ ಟೈಮ್ ಅಂದ್ರೆ ಕರೆಕ್ಟ್ ಅಲ್ಲಿ 5:30 ಬಿಡ್ತಾನು, ಕರೆಕ್ಟ್ ಬರ್ತಾನು. ಕರೆಕ್ಟ್ 6 ಗಂಟೆಗೆ ಹೋಗೋದು. ಒಂದು ಬಸ್ ನಿಂತೈತಿ ಗೋಗಲ್ ಬೆಳಗಾವಿ. ಅದೊಂದು ಕರೆಕ್ಟ್ ಸಿಗಾಯ್ತು ನನಗೆ, ಭಾಳ ಚಲೋ ಐತಿ. ಬಸ್ ಅಂತೂ ಒಟ್ಟು ಒಂದೊಂದು ಸಲ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಕರೆಕ್ಟ್ ಹುದ್ಲಿ ಬಸ್ 9 ಗಂಟೆಗೆ ಬಿಡ್ತೈತಿ. ಇಲ್ಲಿ ಕರೆಕ್ಟ್ 6 ಗಂಟೆಗೆ ಒಂದು ಬಸ್ ಇದೆ. ಅದೊಂದು ಚಲೋ ಬಸ್ ಒಂದು ಐತಿ. ಇವತ್ತು ಮುಚ್ಚಂಡಿ ಜಾತ್ರೆ 3 ದಿವಸ ಆದರು. ಇವತ್ತು ಲಾಸ್ಟ್ ದಿನ. ಇವತ್ತು ಕಿಚ್ಚ ಆಯ್ತಾರು. ಅದಕ್ಕೆ ಫುಲ್ಲು ಮೈಂಡ್ ಹೋಗ ಐತಿ. ನಾನು ಎದಕ್ಕೆ ನಾತೀನಿ ಈಗ ಐಡಿಯಾ ಬಂತ. ನೀವು ಮುಚ್ಚಂಡಿ ಜಾತ್ರೆ ಇಲ್ಲ ಇವತ್ತು, ಅದಕ್ಕೆ ಫುಲ್ ಮೈಂಡ್ ಹೋಗ ಐತಿ. ನೋಡೋಣ ಕಾಂಡೈತೆ ತೋರಿಸ್ತೀನಿ. ಫುಲ್ ಮಂದಿ ಹೋಗೋದು ಇವತ್ತು. ಫುಲ್ ಮಂದಿ ಐತಿ. ಇವತ್ತು ಕಿಚ್ಚ ಆಗೈತಿ, ಅದಕ್ಕೆ ಫುಲ್ ಮಂದಿ ನೋಡಕ್ಕೆ ಬಂದೈತಿ. ಫುಲ್ ಮ್ಯಾಲೆ ಅಲ್ಲಿ ನೋಡೋಕೆಲ್ಲ ಊರಿಂದ ಬರ್ತಾರೋ ಕಿಚ್ಚ ನೋಡಕ್ಕೆ. ಮಂದಿ ಬರ ಐತಿ. ಫುಲ್ ಟ್ರಾಫಿಕ್ ಜಾಮ್ ಆಗೈತಿ. ಎಲ್ಲ ಕಡೆ 8 ಮಂದಿ ಬಂದೈತಿ. ಲೈನ್ ಹಚ್ಚಿ ನಿಂತಾವ ಗಾಡಿಗಳು. ಮೈಂಡ್ ಹಂಗೆ ಏನೋ ಬಂದವರು ಐತಿ.